Hey everyone, welcome back to our channel ESF Standards. So in this lecture we are going to discuss about the important questions of graph theory and subject code is BCS 405B ಆಯಿತಾ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು 2.0 ವಿಡಿಯೋ ಅಲ್ಲ, ನಿಮ್ಗೆ ಆಲ್ರೆಡಿ 2.0 ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಇಟ್ಸ್ ಫಾರ್ 3.0 ವಿಡಿಯೋ ಆಯಿತಾ. ಸೊ ಇಟ್ ಕನ್ಸಿಸ್ಟ್ ಲೈಕ್ 50 ಮಾರ್ಕ್ಸ್ ಅಂತೂ ಆರಾಮಾಗಿ ತೊಗೋಬೋದು ನೀವು ಈಸಿಯಾಗಿ. 50 to 60 ಮಾರ್ಕ್ಸ್ ಈಸಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ದಿಸ್ ವಿಡಿಯೋ ಆಯಿತಾ. ಸೊ ಮೈನ್ಲಿ ಇನ್ನೊಂದು ಏನಂದರೆ ರೆಗ್ಯುಲರ್ ವಿಡಿಯೋ ಮೀನ್ಸ್ ಹಾರ್ಡ್ ಟು ವಿಡಿಯೋ ಏನಿದೆಯಲ್ಲ ಅದನ್ನ ತುಂಬ ಜನ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಗ್ರಾಫ್ಸ್ ಆಗಿರಲಿ, ಈ ಗ್ರಾಫ್ಸ್ ಕ್ವಶನ್ ಮತ್ತು ಹ್ಯಾಮಿಲ್ಟೋನ್ ಅಂತಿದೆಯಲ್ಲ ಅದೊಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. MS-10 ಅಂತ ಏನೋದಿದೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಅದೇನಿದೆ ಗ್ರಾಫ್ಸ್ ಇದೆ ಪ್ರಾಬ್ಲಮ್ಸ್ ಅದನ್ನ ಫೋಕಸ್ ಮಾಡಿ ತುಂಬ ಮೀನ್ಸ್ ಅದರಿಂದನೇ ನಿಮಗೆ ಆಲ್ಮೋಸ್ಟ್ ಒಂದು 30 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಅದು ಈಸಿನೇ ಇದೆ. ಪ್ಲೀಸ್ ಎವ್ರಿ ನೀವು ಓದ್ತೀರಾ ಅನ್ಕೊತಿದ್ದೀನಿ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ಸೊ 95+ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಫ್ರಮ್ ರೆಗ್ಯುಲರ್ ವಿಡಿಯೋ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋ ಎಫ್ ಕ್ಯಾನ್ ಕ್ಲಿಕ್ ಮಾಡ್ಬೋದು ನೀವು ಆಯಿತಾ. ಸೊ ಇಟ್ಸ್ ರೆಗ್ಯುಲರ್ ವಿಡಿಯೋ ಮೀನ್ಸ್ ಜಸ್ಟ್ 5 ಕ್ವಶನ್ಸ್ ಕೊಟ್ಟಿದ್ದೀನಿ ಪ್ರತಿ ಮಾಡಲಲ್ಲಿ 5 or 6 ಕ್ವಶನ್ಸ್. ಅದನ್ನ ಹೋದರೆ ಎಕ್ಸಾಮ್ಗೆ ನಾಳೆ ಸಾಕು. ಆ್ಯಕ್ಚುಲಿ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವಾಗ 6 o'clock ಅನ್ಕೋಣ. ಸೊ 6 o'clock ಇನ್ನೂ ನಿಮಗೆ 12 hours 14-15 hours ಇದೆ ಅನ್ಕೊತೀನಿ. ಸೊ ಯುಟಿಲೈಸ್ ಮಾಡಿಕೊಂಡು 3.0 ವಿಡಿಯೋ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಅವ್ರಿಗೆ ಮಾತ್ರ ಈ ವಿಡಿಯೋ. ಆಲ್ಸೋ ಮೀನ್ಸ್ ತುಂಬ ಜನ ಓದೋಕ್ಕಾಗಲ್ಲ, ಜಾಸ್ತಿ ಇದೆ ಆ ಕ್ವಶನ್ಸು ಅಂದರೆ ಇದನ್ನು ರೆಫರ್ ಮಾಡ್ಬೋದು. ಈಸಿಯಾಗಿ 50+ ಮಾರ್ಕ್ಸ್ ಅಂತೂ ಬಂದುಬಿಡುತ್ತೆ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ಸೊ ಇವಾಗವರೆಗೂ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಜೊತೆಗೆ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ESF ಸ್ಟ್ಯಾಂಡರ್ಡ್ಸ್ ಗ್ರಾಫ್ ಥಿಯರಿ ಇಟ್ಸ್ 3.0 ವಿಡಿಯೋ ಆಯಿತಾ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಯೂಲ್ 1 ಹೋಗೋಣ. So define graph, list and explain the types of graphs, define bipartite and graph, and complete the bipartite graph can be odd length of a cycle. Explain ಆಯಿತಾ, ವೆರಿ ಇಂಪಾರ್ಟೆಂಟ್ ಆಯಿತಾ. cycle explain. Define the following with an example of each ಆಯಿತಾ. wall, path, circuit with isomorphism ಆಯಿತಾ. prove the number of vertices and odd degree on graph always even ಆಯಿತಾ. show that complete graph and vertices degree of every vertex n-1 total number of edges of n of n-1 divided by 2 ಇದು ಆಯಿತಾ. ಇಟ್ಸ್ ನಾಟ್ ಎನ್ z, ಇಟ್ಸ್ 2 ಆಗಿರುತ್ತೆ. ಸೊ ಈ 5 ಕ್ವಶನ್ಸ್ ಏನು ಕಾಣಿಸ್ತಿದೆಯಲ್ಲ, ಈ 5 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಯಿತಾ. bipartite, ಸೊ ಇಟ್ಸ್ ಕ್ಯಾನಾಟ್ ಪ್ರೊನೌನ್ಸಿಯೇಷನ್ ಆಗ್ತದೆ, ಇಟ್ಸ್ ಓಕೆ. 5 ಕ್ವಶನ್ಸ್ ಇದೆ. ಸೊ 5 ಕ್ವಶನ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 2 ಕ್ವಶನ್ಸ್ ಬಂದುಬಿಡುತ್ತೆ ಎಕ್ಸಾಮ್ಸ್ಗೆ ಫ್ರಮ್ ದಿಸ್ 5 ಕ್ವಶನ್ಸಲ್ಲಿ ಆಯಿತಾ. ಸೊ ನಿಮಗೆ ಪ್ರಾಬ್ಲಮ್ ಇಂಟ್ರೆಸ್ಟೆಡ್ ಇದ್ದರೆ ಮಾಡ್ಬೋದು. ಮೀನ್ಸ್ ತುಂಬ ಔಟ್ ಆಫ್ ಆದರೆ ನೀವು ಏನು ರೆಗ್ಯುಲರ್ ವಿಡಿಯೋ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಬೇಕು ಅಂದರೆ ಟ್ರೈ ಮಾಡಿ ಆಯಿತಾ. ಮಾಡ್ಯೂಲ್ 1 ರೆಗ್ಯುಲರ್ ವಿಡಿಯೋಗೆ ಹೋಗ್ಬಿಟ್ಟು. ಸೊ ಇಲ್ಲಿ ನಿಮಗೆ 14 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ಔಟ್ ಆಫ್ 20ಗೆ. 6 ಮಾರ್ಕ್ಸ್ ಏನಿದೆ ಪ್ರಾಬ್ಲಮ್ಸ್ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಫ್ರಮ್ ರೆಗ್ಯುಲರ್ ವಿಡಿಯೋ ಅಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಯು ಕ್ಯಾನ್ ಗೆಟ್ ಈಸಿಲಿ 14 ಮಾರ್ಕ್ಸ್ ಇನ್ ದಿಸ್ ಮಾಡ್ಯೂಲ್ ಆಯಿತಾ, ಲಿಟ್ರಲಿ. ಸೊ ಲೆಟ್ಸ್ ಇದೆ ಮಾಡ್ಯೂಲ್ 2. ಸೊ ಈ 5 ಕ್ವಶನ್ಸ್ ಬಿಟ್ಟರೆ ಇನ್ನೇನು ಕೇಳೋಕ್ಕೆ ಚಾನ್ಸಸ್ ಇಲ್ಲಾರು. ಸೊ ಅದರಿಂದ ಪ್ಲೀಸ್ ಎಲ್ಲರೂ ಓದಿ ಎಕ್ಸಾಮಲ್ಲಿ ಪಾಸ್ ಆಗಿ. ಮತ್ತು ನಿಮಗೆ DBMS ಥರ ಬಂದು ಕಮೆಂಟ್ ಮಾತ್ರ ಮಾಡಬೇಡಿ ಆಯಿತಾ. ಸರ್ ಕ್ವಶನ್ಸ್ ಬಂದಿತ್ತು ಬಟ್ ನಾವು ಓದಿಲ್ಲ ಅಂತ. ಸೊ ಅದರಿಂದ ಪ್ಲೀಸ್ ಫೋಕಸ್ ಮಾಡಿ, ತುಂಬ ಫೋಕಸ್ಡ್ ಆಗಿರಿ ಎಕ್ಸಾಮ್ಗೆ. ಅಲ್ಲಿ ಕಮೆಂಟ್ ನಾಳೆ ಹಾಕ್ತೀನಲ್ಲ ಎಕ್ಸಾಮ್ ಆದಮೇಲೆ, ಅವಾಗ ಎಲ್ಲರೂ ಈಸಿ 80+ ಅಂತ ಬರಬೇಕು ಪ್ರತಿಯೊಬ್ಬರು. ಫೈಲ್ ಅಂತ ಒಬ್ಬರು ಬರಬಾರ್ದು, ಆ್ಯಂಡ್ ಡಿಫಿಕಲ್ಟ್ ಅಂತ ಕೂಡ ಬರಬಾರ್ದು ಆಯಿತಾ ಪ್ರತಿಯೊಬ್ಬರದು. ಸೊ ಅದರಿಂದ ನಮ್ಮ ಇಂಟೆನ್ಷನಿಂದ ಸೊ ಇವಾಗ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಬ್ಬರು ನಾಳೆ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಆಯಿತಾ. ಮತ್ತು ಡಿಫೈನ್ ಇರ್ಲಿಯರ್ ಗ್ರಾಫ್ ಆಫ್ ಪ್ರೂವ್ ದಟ್ ಆಲ್ ವರ್ಟಿಸಸ್ ಆಫ್ ಕನೆಕ್ಟೆಡ್ ಗ್ರಾಫ್ ಆಫ್ ಈವನ್ ಡಿಗ್ರಿ ಆ್ಯಂಡ್ ದ ಗ್ರಾಫ್ ಆಫ್ ಇರ್ಲಿಯರ್. ಸೊ list and explain the different types of operation graphs, suitable example ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೈ ಸ್ಪೆಸಿಫಿಂಗ್ ವಾಲ್ ಡ್ರಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು ಇದು ಮಾತ್ರ. ಪ್ರೂವ್ ದಟ್ ಕಂಪ್ಲೀಟ್ ಗ್ರಾಫ್ ಆಫ್ ಕೆ ಎನ್ ವೆರಿ ಕೆ ಗ್ರೇಟರ್ ದನ್ ಇಸ್ ಇಕ್ವಲ್ಸ್ ಟು 3 ಆ್ಯಂಡ್ ಹ್ಯಾಮ್ಸ್ಟೋನಿಯನ್ ಗ್ರಾಫ್ ಆಯಿತಾ. ಸೊ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಮಾತ್ರ ಕೇಳ್ತಾರೋ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಾಬ್ಲಮ್ ಆಯಿತಾ. ಸೊ ಇಲ್ಲೇ 6 ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ನಿಮ್ಗೆ ಔಟ್ ಆಫ್ ಔಟ್ ಬಂದುಬಿಡುತ್ತೆ. ಇಲ್ಲೇ ನಿಮ್ಮ ಆ ವಿಡಿಯೋ ಅದರಲ್ಲಿ ಹೋಗಿ ನಮ್ಮ ಮುಂಚೆನೇ ಇದೆ. 14 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ಔಟ್ ಆಫ್ 20. ಈ ಏನು ಕ್ವಶನ್ಸ್ ಇದೆಯಲ್ಲ, ಈ 4 ಕ್ವಶನ್ಸಿಂದ ಮೀನ್ಸ್ 5 ಕ್ವಶನ್ಸ್ ಇನ್ಕ್ಲೂಡ್ ಮಾಡಿದ್ರೆ ಔಟ್ ಆಫ್ 40 ಬಂದು 14 ಮೀನ್ಸ್ ಇನ್ 4 ಕ್ವಶನ್ಸ್ ಇಲ್ಲಿ ಗೆಟ್ 2 ಕ್ವಶನ್ಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಯಾವುದೇ ಕ್ವಶನ್ಸ್ಗೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. 4 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಈಸಿಲಿ 14 ಔಟ್ ಆಫ್ 20 ಮಾರ್ಕ್ಸ್ ತೊಗೋಬೋದು ಈ ಮಾಡ್ಯೂಲಿಂದ ಆಯಿತಾ. ಸೊ ಮಾಡ್ಯೂಲ್ 3 ಹೋಗೋಣ. ಈ ತುಂಬ ಈಸಿ ಇದೆ ವಿಡಿಯೋ, ಮೀನ್ಸ್ ಸುಮ್ಮನೆ ನೋಡ್ತಾ ಇದ್ದರೆ ಈಸಿ ಇದೆ ಬಟ್ ಓದೋಕ್ಕೂ ಅಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ನೈಟ್ ಕೂತ್ಕೊಂಡು ಪ್ರತಿಯೊಬ್ಬರು ಮುಗಿಸ್ಬೇಕಾಯ್ತಾ. ಓಕೆ, ಡಿಫೈನ್ ಟ್ರೀ ಅಂತ ಏನು, ಪ್ರೊವೈಡ್ ಇನ್ ಅ ಗ್ರಾಫ್ ಆಫ್ ಥಿಯರಿ ಒನ್ ಆ್ಯಂಡ್ ಒನ್ಲಿ ಬಿಟ್ವೀನ್ ದ ಎವ್ರಿ ಪೇರ್ ಆಫ್ ವರ್ಟಿಸಸ್ G is a ಟ್ರೀ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಮಾತ್ರ. ಪ್ರೂವ್ ದಟ್
ಪ್ರೂವ್ ದ ಟ್ರೀ ವಿತ್ ಎನ್ ವರ್ಟಿಸಸ್ ಆ್ಯಂಡ್ ಆಫ್ ಎನ್ n-1 ಎಡ್ಜು. ಮತ್ತು ಡಿಫೆನ್ಸ್ ಸ್ಪ್ಯಾನಿಂಗ್ ಟ್ರೀ ಅಂದರೆ ಏನು, ಪ್ರೂವ್ ದಟ್ ಸರ್ಕ್ಯೂಟ್ ಆಫ್ ಈವನ್ ನಂಬರ್ ಆಫ್ ಎಡ್ಜಸ್ ಆಫ್ ಕಾಮನ್ ಟು ಕಟ್ ಸೆಟ್. ವೆರಿ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಮಾತ್ರ ಬಿಡಬೇಡ್ರು, ಯಾವುದೋ ಆಯ್ತಾಯ್ತು ಇದು ಸ್ಪ್ಯಾನಿಂಗ್ ಟ್ರೀ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇನ್ ದಿಸ್ ತ್ರೀ ಅನ್ಕೋಣ, 4 ಕ್ವಶನ್ಸ್ ಅನ್ಕೋಣ ಆಯಿತಾ. ಸೊ ಇದರಲ್ಲಿ ನಿಮಗೆ 7 ಮಾರ್ಕ್ಸ್ ಬರೋ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ. 14 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ಔಟ್ ಆಫ್ 20ಗೆ ಫ್ರಮ್ ದ 4 ಕ್ವಶನ್ಸ್ ಆಯಿತಾ. 4 ಕ್ವಶನ್ಸಿಂದ ನಿಮಗೆ ಔಟ್ ಆಫ್ ನೀವು ಈಸಿಯಾಗಿ 14 ಮಾರ್ಕ್ಸ್ ತೊಗೋಬೋದು. ಸೊ ವೆರಿ ಈಸಿ ಇದೆಲ್ಲ. Module 4 Module 3 ಬರೀ 3 ಕ್ವಶನ್ಸ್ ಕೊಟ್ಟಿದ್ದೀನಿ ಅಂತ ಕಂಪೇರ್ ಟು ರೆಗ್ಯುಲರ್ ವೀಡಿಯೋ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡಿ ಎಕ್ಸಾಮ್ ಆಯಿತಾ. ಸೊ Module 4 ನೋಡೋಣ. ಸೊ Module 4 ಹೋಗಿನ ಮುಂಚೆ ಇವಾಗ ಕೂಡ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ರೆಗ್ಯುಲರ್ ವೀಡಿಯೋ 2 ಪಾಯಿಂಟ್ ವೀಡಿಯೋ ಈ PDF ಟೆಲಿಗ್ರಾಮಲ್ಲಿ ಶೇರ್ ಕೂಡ ಮಾಡಿದ್ದೀನಿ ಫಾರ್ ಫ್ರೀ. ಆ್ಯಕ್ಚುಲಿ ನಾನು ಯಾವತ್ತೂ ಫ್ರೀಯಾಗಿ ಶೇರ್ ಮಾಡಲ್ಲ ಯಾರಿಗೂ, ಬಟ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಅಂತ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಫಾರ್ ದಟ್ ನೀವೊಂದು ವ್ಯಾಲ್ಯೂ ಕೊಡಬೇಕು. ಸೊ ಅದರಿಂದ ಹೇಳ್ತೀನಿ, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ. ಸೊ ಅಲ್ಲಿ ಕೆಳಗಡೆ ಹೈಪ್ ಅಂತ ಬರುತ್ತೆ, ಹೈಪ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಅವಾಗಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೊತೆ ನಿಮ್ಮ ಥರನೇ ಫ್ರೆಂಡ್ಸ್ ಏನಿದೆ ಅವರು ಕೂಡ ರೀಚ್ ಆಗುತ್ತೆ ನಮ್ಮ ವೀಡಿಯೋಸು. ಅದರಿಂದ ಪ್ಲೀಸ್ ಪ್ರತಿಯೊಬ್ಬರು ಮಾಡ್ತೀರಾ ಅನ್ಕೊತಿದ್ದೀನಿ ಆಯಿತಾ. ಸೊ ಲೆಟ್ಸ್ ಗಿವ್ ಫಾರ್ 5 ಸೆಕೆಂಡ್ಸ್ ಅದು ಮಾಡಿ ನೀವು. ಓಕೆ, ಸೊ ಪ್ರತಿಯೊಬ್ಬರು ಮಾಡಿದ್ದೀರ ಅನ್ಕೊತಿದ್ದೀನಿ. ಲೆಟ್ಸ್ ಕೊಂಡಿದೆ Module 4 ಆಯಿತಾ. ಡಿಫೈನ್ ದ ಫಾಲೋಯಿಂಗ್. ಈ ಏನಿದೆ ಇದನ್ನು ಮಾಡಬೇಕಾಗುತ್ತೆ. ಈ ಥಿಯರಮ್ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ಸ್ ಎ ಫಿಕ್ಸ್ ಕ್ವಶನ್ ಪಾರ್ಟ್ ಎ ಇಂದ ಬಂದುಬಿಡುತ್ತೆ. ಸ್ಟೂಡೆಂಟ್ ಎಲಿಯಸ್ ಪ್ರೂವ್ ಫಾರ್ಮಲ್ ಆಫ್ ಗಿವ್ಸ್ ದ ನಂಬರ್ ಆಫ್ ರೀಜನ್ಸ್ ಆಫ್ ಪ್ಲಾನರ್ ಗ್ರಾಫ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫೈನ್ ಪ್ಲಾನ್ ಆ್ಯಂಡ್ ನಾನ್ ಪ್ಲಾನರ್ ಗ್ರಾಫ್ಸು. ಮತ್ತು ಇದು ಸ್ಟೂಡೆಂಟ್ ಕುಸ್ಟಕ್ಸ್ ಅಂತ ಥಿಯರಮ್ ಹ್ಯಾಂಡ್ ಡ್ರಾ ಇದೆ, ಪ್ರೊನೌನ್ಸಿಯೇಷನ್ ಅಷ್ಟೇ ಇದೆ. ಸೊ ಓಕೆ, ಶೋ ದಟ್ ಕನೆಕ್ಟೆಡ್. ಇದು 4th ಕ್ವಶನ್. ಓಕೆ, ಗಾರ್ಡೆಡ್ ಪ್ಲಾನರ್ ಗ್ರಾಫ್ ವಿತ್ n vertices e edges of an as e minus n+1 reaches. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್, ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಮತ್ತು ಡೈರೆಕ್ಟೆಡ್ ಆಫ್ ಗ್ರಾಫ್ ವಿತ್ ಅನ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. 5 ಕ್ವಶನ್ಸ್ ಇರುತ್ತೆ ಇದರಲ್ಲೂ ಅಷ್ಟೇ. ಸೊ ಈ 5 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮೈನಾಗಿ ಈ ಕ್ವಶನ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಫಸ್ಟ್ ಕ್ವಶನು. ಸೊ 5 ಕ್ವಶನ್ಸಲ್ಲಿ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ 14 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಔಟ್ ಆಫ್ 20 ಎಕ್ಸಾಮ್ಸ್ಗೆ. ಸೊ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಎಕ್ಸಾಮ್ಗೆ ಆಯಿತಾ. 5 ಕ್ವಶನ್ಸ್ ತುಂಬ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬರು ಈ 5 ಕ್ವಶನ್ಸ್ ಸಾಲ್ವ್ ಮಾಡಿ. ಇದು ಇನ್ನೊಂದು ಸರಿ ಕೊಟ್ಟಿದ್ದೀನಿ ನೋಡಿ, ಇಲ್ಲೇ ಆಲ್ರೆಡಿ ಇದೆ, ಇನ್ನೊಂದು ಕ್ವಶನ್ ಇಲ್ಲಿದೆ, ಬಟ್ ಆಲ್ಸೋ ಇನ್ನೊಂದು ಸರಿ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ಯುಟಿಲೈಸ್ ಮಾಡಿ ನೀಟಾಗಿ ಚೆನ್ನಾಗಿ ಬರೀರಿ ಎಕ್ಸಾಮ್ ಆಯಿತಾ. ಸೊ ಅದು 5 ಕ್ವಶನ್ಸಲ್ಲಿ 4 ಕ್ವಶನ್ಸ್ 2 ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ, ಅದನ್ನು ತೊಗೋಬೋಯ್ತಾ. Module 5 ಅಂತಾರೆ. Module 5 ನಿಮ್ಗೆ ಈಸಿಯಾಗಿ 14 ಮಾರ್ಕ್ಸ್ ಇದರಲ್ಲಿ ಬಂದುಬಿಡುತ್ತೆ. ಸೊ ಔಟ್ ಆಫ್ 20ಇಂದ ಡಿಫೈನ್ ಕ್ರೋಮ್ಯಾಟಿಕ್ ನಂಬರ್ಸ್ ಆಫ್ ಪ್ರೂವ್ ದಟ್ ಗ್ರಾಫ್ ಆಫ್ at least one edge of a two chromatic and if one only has no circuits of odd length. Very important. Prove the edges of trees of 2 or more vertices of 2 chromatic state and prove the 5 color problem. ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಯಿತಾ. ಪ್ರೂವ್ ದಟ್ ಗ್ರಾಫ್ ಆಫ್ 2 chromatic if and only the ನಾನ್ ನಲ್ ಬಯೋಪರ್ಟೆಡ್ ಗ್ರಾಫು. ಮತ್ತು ಡಿಫೈನ್ ಕ್ರೋಮೆಟಿಕ್ ಆ್ಯಂಡ್ ನಂಬರ್ ಆಫ್ ಕ್ರೋಮೆಟಿಕ್ ಪಾಲಿನಾಮಿಯಲ್ ಗ್ರಾಫ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತೆ. ಸೊ ಇದು ಏನಿದೆ ಪಾಲಿನಾಮಿಯಲ್ ಆಫ್ ಗಿವನ್ ಗ್ರಾಫ್ ವೆರಿ ಇಂಪಾರ್ಟೆಂಟ್. ಇದನ್ನು ಸಾಲ್ವ್ ಮಾಡಿ ಟ್ರೈ ಮಾಡಿ. ಕ್ರೋಮೆಟಿಕ್ ಪಾಲಿನಾಮಿಯಲ್ ಅಂದರೆ ಫೈಂಡಿಂಗ್ ದ ಮ್ಯಾಕ್ಸಿಮಲ್ ಇಂಡಿಪೆಂಡೆಂಟ್ ಆಫ್ ಸೆಟ್. ವೆರಿ ಇಂಪಾರ್ಟೆಂಟ್. ಕ್ರೋಮೆಟಿಕ್ ಪಾಲಿನಾಮಿಯಲ್ ರೈಟ್ ದ ಕ್ರೋಮೆಟಿಕ್ ಪಾಲಿನಾಮಿಯಲ್ ಗ್ರಾಫ್ ವಿತ್ n vertices. ವೆರಿ ಇಂಪಾರ್ಟೆಂಟ್ ಇದೆ. ಸೊ 7 ಕ್ವಶನ್ಸಲ್ಲಿ ನಿಮಗೆ ಜಸ್ಟ್ ಏನಿಲ್ಲ, ಈ 4 ಕ್ವಶನ್ಸ್ ಹೋದರೆ ನಿಮಗೆ 14 ಔಟ್ ಆಫ್ 20 ಬಂದುಬಿಡುತ್ತೆ. ಸೊ ನಿಮಗೆ 20 ಔಟ್ ಆಫ್ 20 ಬೇಕು ಅಂದರೆ 7 ಕ್ವಶನ್ಸ್ ಓದಕ್ಕೆ ಟ್ರೈ ಮಾಡಿ. ಇಷ್ಟೇ ತಾನೇ ಇರೋದು ನಿಮಗೆ. 7 ಔಟ್ ಆಫ್ ಮೀನ್ಸ್ 7 ಕ್ವಶನ್ಸ್ ಅಷ್ಟೇ ಇರೋದು. 7 ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಓದಕ್ಕೆ ಟ್ರೈ ಮಾಡಿ ಎಕ್ಸಾಮ್ಸ್ಗೆ ಆಯಿತಾ. ಸೊ ಓದಿದ್ರೆ ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡ್ಬೋದು. 7 ಕ್ವಶನ್ಸಲ್ಲಿ 20 ಬಂದುಬಿಟ್ರೆ ಮಿಕ್ಕಿದ ಮಾಡಲಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಆ ಮಿಕ್ಕಿದ ಮಾಡಲ್ 14 ಮಾರ್ಕ್ಸಲ್ಲಿ 1 ಕ್ವಶನ್ ಹೋದ್ರೂ ಕೂಡ ನಿಮಗೆ ಕವರ್ ಆಗಿಬಿಡುತ್ತೆ. ಸೊ Module 5 ಪ್ರತಿಯೊಬ್ಬರು ಏನು 7 ಕ್ವಶನ್ಸ್ ಕೂಡ ಎಲ್ಲದನ್ನೂ ಸಾಲ್ವ್ ಮಾಡಬೇಕು. 7 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಈ ಮೀನ್ಸ್ 20 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸೊ ಪ್ರತಿಯೊಬ್ಬರು ಫೋಕಸ್ ಮಾಡಿ Module 5ನ ಕಂಪ್ಲೀಟ್ ಮಾಡೋಕ್ಕಾಯ್ತಾ. ಸೊ ಇದಾಗಿತ್ತು ವಿಡಿಯೋ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಬಯಾಲಜಿಯಲ್ಲಿ ಸಿಗೋಣ. ಸೊ ಬಯಾಲಜಿ ಅಂತೂ ತುಂಬ ಈಸಿ ಇದೆ. ಸೊ ಎಕ್ಸಾಮ್ ಆದಮೇಲೆ ಕಮೆಂಟ್ ಮಾಡಿ ಹೆಂಗಾಯಿತು ನಿಮ್ಮ ಎಕ್ಸಾಮು ಅಂತ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.